ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ಕೇಳ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತರಾಗಿದ್ರು ಪ್ರಿಯರೇ. ಎಷ್ಟು ಜನ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ಮತ್ತೆ ಈ ದಿನದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವೆಲ್ಲರೂ ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಚಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆಮೇನ್. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನವೆಲ್ಲ ಕತ್ತಲಾಗಿದ್ದ ನಮ್ಮ ಜೀವಿತದಲ್ಲಿ ಬೆಳಕಿಲ್ಲಂತ ಪರಿಸ್ಥಿತಿ, ಏನೇ ಮಾಡಿದ್ರು ನಮ್ಮ ಜೀವಿತದಲ್ಲಿ ಭಯ, ಆತಂಕ, ಏನೋ ಒಂದು ಕಳವಳ, ಚಿಂತೆಲಿದ್ದಂತ ನಮ್ಮ ಜೀವಿತದಲ್ಲಿ ಈ ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಇಲ್ಲಿ ದಾವೀದ ಭಕ್ತರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಯೆಹೋವ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು ಎಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ. ಅವರ ಜೀವಿತದಲ್ಲಿದ್ದಂತ ಭಯ, ಕಷ್ಟ, ಒಂದು ಚಿಂತೆಯಲ್ಲಿದ್ದಂತ ಪರಿಸ್ಥಿತಿಯಲ್ಲಿ ದೇವರಿಗೆ ಇಲ್ಲಿ ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥಿಸ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು ಎಂಬುದಾಗಿ. ಯೆಹೋವ ದೇವರು ನಮ್ಗೆ ಬೆಳಕು ರಕ್ಷಕನು ಆಗಿರುವುದರಿಂದ ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರಿಯರೇ. ಯಾಕಂದ್ರೆ ಆತ ನಮ್ಮ ಜೀವಿತದಲ್ಲಿ ಬೆಳಕಾಗಿರುವಂತ ದೇವರು, ಆತನು ಪ್ರತಿದಿನ ನಮ್ಮನ್ನು ಕಾಯುವಂತ ರಕ್ಷಕನು ನಮ್ಮೊಟ್ಟಿಗಿರುವುದರಿಂದ ನಾವು ಯಾವ ಒಂದು ಪರಿಸ್ಥಿತಿಗೆ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರಿಯರೇ. ನಮ್ಮ ಪ್ರಾಣದ ಆಧಾರನು ಆತನಾಗಿದ್ದಾನೆ ಎಂಬುದಾಗಿ ದಾವೀದ ಭಕ್ತರು ಹೇಳ್ತಿದ್ದಾರೆ ಪ್ರಿಯರೇ. ನಮ್ಮ ಶತ್ರು ಇರ್ಬೋದು, ನಮ್ಮ ಕಷ್ಟ, ನಮ್ಮ ನಿಂದೆ, ಯಾವುದೊಂದು ಪರಿಸ್ಥಿತಿ ನಮ್ಮ ಭಯಪಡಿಸುವಂತೆ ಯಾವುದೊಂದು ಸಮಸ್ಯೆಗಳಾಗಿರ್ಬೋದು ಪ್ರಿಯರೇ, ಈ ಮುಂಜಾನೆ ಸಮಯ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ ಪ್ರಿಯರೇ. ನಾವು ನಂಬಿ ವಿಶ್ವಾಸ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕೇನಂದ್ರೆ, ಯೆಹೋವ ದೇವರೇ ನಮ್ಗೆ ಬೆಳಕಾಗಿದ್ದಾರೆ, ನಮ್ಗೆ ಕಾಯುವಂತ ರಕ್ಷಕನಾಗಿದ್ದಾರೆ, ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡುವಂತ ಅವಸರವಿಲ್ಲ. ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ಯಾವ ವಿಷಯದಲ್ಲಿ ನೀವು ಭಯ ಪಟ್ಟಿದ್ರು, ಯಾವ ವಿಷಯದಲ್ಲಿ ಹೆದರ್ಕೊಂಡಿದ್ರು, ಯಾವ ವಿಷಯದಲ್ಲಿ ಚಿಂತನೆಗೆ ಒಳಗಾಗಿದ್ರು, ಆದ್ರೆ ಭಯ ಪಡ್ಬೇಡ. ಮುಂಜಾನೆ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರೇ ನಮ್ಗೆ ಬೆಳಕು ರಕ್ಷಕನು ಆಗಿದ್ದಾರೆ ಎಂಬುದಾಗಿ. ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸಯ್ಯ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಿದ್ರಪ್ಪ, ಅವ್ರ ಜೀವಿತದಲ್ಲಿ ತಂದಿ ನೀವೇ ಬೆಳಕು ರಕ್ಷಕನು ನೀವಾಗಿದ್ದು ಪ್ರಭಾ, ಅವ್ರು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ತಂದಿ ಬಿಡುಗಡೆ ಮಾಡಿ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರ ಜೀವಿತದಲ್ಲಿ ಒಳ್ಳೆ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ ಅನುಗ್ರಹಿಸುವಂತ ದೇವರಪ್ಪ ತಂದೆ ದೇವರೇ. ಅವ್ರ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಯಾವ ವಿಷಯದಲ್ಲಿ ಭಯ ಪಟ್ಟಿದ್ರು, ಯಾವ ವಿಷಯದಲ್ಲಿ ಕತ್ತಲೆ ಅಂತ ಪರಿಸ್ಥಿತಿಯಲ್ಲಿ ಜೀವಿಸಿದ್ರು, ಯಾವ ವಿಷಯದಲ್ಲಿ ಅವಮಾನ ಸ್ಥಿತಿಯಲ್ಲಿ ಜೀವಿಸಿದ್ರು, ಯಾವ ಒಂದು ಕಷ್ಟದಲ್ಲಿ ಅನುಭವಿಸಿದ್ರು ಪ್ರಭಾ, ಅವೆಲ್ಲ ಪರಿಸ್ಥಿತಿಯಿಂದ ಈ ಮುಂಜಾನೆ ಸಮಯ ತಂದೆ ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದೆಯಪ್ಪ. ಅವರ ಜೀವಿತದಲ್ಲಿ ಒಳ್ಳೆ ಬೆಳಕಾಗಿದ್ದು ಪ್ರಭಾ, ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಮಾತಾಡಿರಪ್ಪ ತಂದೆ ದೇವ್ರು. ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸುವಂತ ದೇವರಪ್ಪ ತಂದೆ ದೇವರು. ಎಷ್ಟು ಜನರು ತಂದೆ ಪ್ರಾರ್ಥನೆ ರಿಕ್ವೆಸ್ಟ್ ಮೂಲಕವಾಗಿ ಕಮೆಂಟ್ಗಳು ತಿಳಿಯಪಡಿಸಿದ್ರು ಪ್ರಭು, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತವನ್ನು ಮಾಡಪ್ಪ ತಂದೆ ದೇವರು. ಯಾವ ವಿಷಯದಲ್ಲಿ ಭಯ ಪಡ್ತಾರೆ ಪ್ರಭಾ, ಭಯವನ್ನು ತೆಗೆದು ಅವ್ರ ಜೀವಿತದಲ್ಲಿ ಸಮಾಧಾನ ಅನುಗ್ರಹಿಸ ಪ್ರಭಾ. ಯಾವ ವಿಷಯ ಕಷ್ಟದಲ್ಲಿದ್ದರು ಪ್ರಭಾ, ಅವ್ರ ಕಷ್ಟದಿಂದ ಬಿಡುಗಡೆ ಮಾಡಿ ಅವ್ರ ಜೀವಿತದಲ್ಲಿ ಸಮಾಧಾನ ಪಡಿಸ ಪ್ರಭಾ. ಯಾವ ವಿಷಯದಲ್ಲಿ ಚಿಂತನೆ ಒಳಗೋಗಿದಾರೆ ಪ್ರಭಾ, ಚಿಂತೆಯಿಂದ ಬಿಡಿಸಿ ಅವ್ರ ಜೀವಿತದಲ್ಲಿ ಸಮಾಧಾನ ಪಡಿಸಪ್ಪ ತಂದೆ ದೇವ್ರಿಗೆ. ಮುಂಚಾನೆ ತಂದೆ ತಂದೆ ಈಗ ಈ ನಿಮಿಷದಲ್ಲಿ ಪ್ರಭಾ ಎಷ್ಟು ಜನ ನಂಬ್ತಾ ಇದಾರೆ ತಂದೆ, ಯೆಹೋವ ದೇವರೇ ನಮ್ಗೆ ಬೆಳಕು ರಕ್ಷಕನು ಆಗಿದ್ದಾರೆ, ನಾವ್ ಯಾವ ವಿಷಯದಲ್ಲಿ ಭಯ ಪಡುವುದಿಲ್ಲ ಎಂಬುದಾಗಿ ಎಷ್ಟು ಜನರು ನಂಬಿ ವಿಶ್ವಾಸ ಮಾಡಿ ತಂದೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಇವಾಗ್ದರೂ ಅವ್ರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಆಶೀರ್ವಾದಕರವಾಗಿ ತಂದೆ ಮಾರ್ಪಡಿಸಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.
ಆಮೇಲೆ ಪ್ರಿಯರೇ, ಮತ್ತು ವಾಗ್ದಾನ ಕೇಳಿ ತುಂಬ ಸಂತೋಷ. ಮತ್ತು ವಾಗ್ದಾನ ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡಿರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ನೀವು ಏನಾಗಿದ್ದರೆ ನೀವು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಪ್ರತಿ ಮುಂಜಾನೆ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ. ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡಾಗೆ ಕಂಟಿನ್ಯೂ ವಾಗ್ದಾನದಲ್ಲಿ ಏಕೀಭವಿಸ್ರಿ. ದೇವರು ಪ್ರತಿದಿನ ವಾಗ್ದಾನ ಮುಖಾಂತರವಾಗಿ ದೇವ್ರು ನಮ್ಮೆಲ್ಲರನ್ನು ಬ್ಲೆಸ್ ಮಾಡುವಂಥ ದೇವ್ರ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.